ಅಂಕಲ್, ಅಪ್ಪನ್ಗೇನೂ ಆಗಿಲ್ಲ ತಾನೆ? ಮಿಥುನ್, ನೀನ್ ಟೆನ್ಷನ್ ಆಗ್ಬೇಡ. ಯಾವ್ದಕ್ಕೂ ಒಂದ್ಸಲ ನಿಮ್ಮ ಅಮ್ಮಂಗೆ ಫೋನ್ ಮಾಡಿ ಒಂದ್ಸತಿ ತಿಳ್ಕೊ. ರಾಘು, ಇಂಥ ವಿಷಯದಲ್ಲಿ ಸುಳ್ಳು ಹೇಳಿರಲ್ಲ ಅಂತ ಅನ್ಕೋತೀನಿ ಕಣೋ. ಸುಳ್ಳು ಹೇಳಿದಾಳೆ ಅಂತ ಅಲ್ಲ ಅಜ್ಜಿ, ಪರಿಸ್ಥಿತಿ ಏನಾಗಿದೆ ಅಂತ ತಿಳ್ಕೊಳ್ಳೋದಿಕ್ಕೆ. ಸಂತೋಷವಾಗಿರೋ ಟೈಮಲ್ಲಿ ನೀವೇ ನಡಿ ಅಂದ್ರೆ ಈ ರೀತಿ ಕ್ಷಮೆ ಕೇಳ್ಕೊಂಡು ನನ್ನ ಅಸಹಾಯಕತೆಯಿಂದ ಯಾವತ್ತೂ ಆಗ್ಬೇಕಾಗಿದ್ದ ಕಾರ್ಯಕ್ರಮನ ಇಲ್ಲಿವರೆಗೂ ಎಳ್ಕೊಂಬರೋ ಹಾಗೆ ಮಾಡಿದ್ದೀನಿ. ನೋಡಪ್ಪ, ಪ್ರತಿಯೊಂದಕ್ಕೂ ಕಾಲ ಅನ್ನೋದು ಕೂಡಿ ಬರ್ಬೇಕು. ಅದ್ ಕೂಡಿ ಬರೋವರೆಗೂ ಯಾರು ಏನು ಮಾಡಕ್ಕಾಗಲ್ಲ. ಸುಮ್ನೆ ನೆಪಗಳನ್ನ ಹುಡ್ಕೊಂಡು ಸಮಾಧಾನ ಮಾಡ್ಕೊಂತೀವಷ್ಟೆ. ನೀವು ಹೇಳ್ತಿರೋದು ನಿಜಾನೇ ಇರ್ಬೋದು, ಆದ್ರೆ ಇವತ್ತು ನಮ್ಮ ಜೀವನದಲ್ಲಿ ಇದೊಂದು ಮಹತ್ವದ ದಿನ. ಎರಡೂ ಮನೆಯವರು ಸೇರಿ ಸಂಭ್ರಮದಿಂದ ಈ ಶಾಸ್ತ್ರನ ಶುರು ಮಾಡ್ಬೇಕಾಗಿತ್ತು. ಆದ್ರೆ ಈ ರೀತಿ ಆತಂಕದಲ್ಲಿ ಆಗ್ತಿರೋದಕ್ಕೆ ನಾನು ಕಾರಣ. ಅದಕ್ ಕಾರಣ ಏನು ಅಂತ ನಮಗ್ ಗೊತ್ತು ಬಿಡಪ್ಪ. ಸದ್ಯಕ್ಕೆ ಈ ವಿಷಯ ಯಾವುದೇ ಕಾರಣಕ್ಕೂ ಅನಿತಾ ಗೊತ್ತಾಗೋದು ಬೇಡ. ಡೋಂಟ್ ವರಿ ಮಿಥುನ್, ನೀನೇನು ತಲೆ ಕೆಡಿಸ್ಕೋಬೇಡ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವಿಬ್ರು ಇವಾಗ ತುಂಬಾ ಖುಷಿಯಾಗಿರೋ ಟೈಮ್. ಈ ಖುಷಿಯಾಗಿರೋ ಟೈಮಲ್ಲಿ ಎಮೋಷನಲ್ ಆಗೋದೆಲ್ಲ ಬೇಕಾ? ಫೈನ್, ನೀವಿಬ್ರು ಇವಾಗ ರೂಮ್ಗೆ ಹೋಗೋ ಟೈಮ್ ಆಯ್ತು. ಬನ್ನಿ ಬನ್ನಿ ನೋಡಿ. ಕರೆಕ್ಟ್ ಹೇಳಿದೆ ರಾಘು. ಸಂಗೀತ, ಮಂಜುಳಾ, ಪಲ್ಲವಿನ ರೂಮು ಕಳಿಸಿ. ಅಕ್ಕ, ಆಲ್ ದಿ ಬೆಸ್ಟ್. ಹೇಳಿ ಅಂದ್ರೆ ನಿಮ್ಮನ್ನು ಕಳ್ಸಕ್ ನಾನಿದ್ದೀನಿ, ಬನ್ನಿ. ಇದೇನ್ ಪುಟ್ಟಿ, ಇಷ್ಟೊತ್ತಿಗೇನೋ ಕುಡಿತಾ ಇದ್ಯಾ? ಬ್ಲ್ಯಾಕ್ ಕಾಫಿ ತಾತ. ಬ್ಲ್ಯಾಕ್ ಕಾಫಿನಾ? ಅದ್ಯಾಕೆ ಕುಡಿತಾ ಇದ್ಯಾ? ಅದು ನಿದ್ದೆ ಬರ್ಲಿಲ್ಲ ತಾತ. ಹಾಗೆ ಇದು ಹೆಲ್ತ್ ಒಳ್ಳೇದಲ್ವಾ, ಅದಕ್ಕೆ. ಓ, ಒಳ್ಳೆ ಕೆಲಸ. ನೀನು ಇದೇ ತರ ಲೈಫಲ್ಲಿ ಕೂಡ ಒಳ್ಳೊಳ್ಳೆ ನಿರ್ಧಾರ ತಗೊಳ್ತಾ ಇದ್ದೀಯಾ. ನೀನ್ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ ತಾತ? ಅದೇಮ್ಮ, ಆ ಡ್ರೈವರ್ ಕೆಲ್ಸಕ್ಕೆ ನೇಮಿಸ್ಕೊಂಡಿದ್ಯಲ್ಲ ಆ ವಿಷಯ. ನಿಜವಾಗ್ಲೂ ಆ ರಾಘವೇಂದ್ರನ ಡ್ರೈವರ್ ಕೆಲ್ಸಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿರೋದು ತುಂಬಾ ಒಳ್ಳೆ ಕೆಲಸ. ಹೌದು ತಾತ, ಆ ವಿಷಯದಲ್ಲಿ ನಾನು ಒಳ್ಳೆ ನಿರ್ಧಾರನೇ ತಗೊಂಡಿದ್ದೀನಿ. ಅಂತವನಿಗೆ ಪಾಠ ಕಲಿಸ್ಬೇಕು ಅಂದ್ರೆ ಅವ್ನ್ ನನ್ ಕೈ ಕೆಳಗಡೆನೆ ಕೆಲ್ಸ ಮಾಡ್ಕೊಂಡು ಬಿದ್ದಿರ್ಬೇಕು. ಹೆಣ್ಣು ಅಂದ್ರೆ ತುಂಬಾ ಕೇವಲವಾಗಿ ತಿಳ್ಕೊಂಡಿದ್ದಾನೆ ಅಲ್ವಾ? ಅವನಿಗೆ ಹೆಣ್ಣು ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡಿಸ್ಬೇಕಾಗಿದೆ. ಇಲ್ಲ ಪುಟ್ಟಿ, ನೀನು ಅವನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ಯಾ ಅಂತ ಅನ್ನಿಸ್ತಾ ಇದೆ. ಅವನ ನಡವಳಿಕೆ ಹೊರಗಡೆ ಇದ್ದಾಗೆ ಅವನ ಒಳಗಡೆ ಇಲ್ಲಮ್ಮ. ನನಗೇನೋ ಆ ಹುಡುಗ ತುಂಬಾ ಒಳ್ಳೆಯವನು ಅನಿಸ್ತಾ ಇದೆ. ಇಲ್ಲ ತಾತ, ಅವನ್ ಬಗ್ಗೆ ಇನ್ನೂ ನಿಮಗ್ ಸರಿಯಾಗಿ ಗೊತ್ತಿಲ್ಲ. ಅವನ್ ಮಾತಿಗೆ ಮರುಳಾಗಿ ನೀವ್ ಈ ರೀತಿ ಹೇಳ್ತಿದ್ದೀರಾ ಅಷ್ಟೇ. ಅವನ್ ಬಗ್ಗೆ ನಿನಗ್ ಗೊತ್ತಾದ್ರೆ ನೀನೇ ಅವನ್ನ ಕೊಂದು ಬಿಡ್ತೀಯ. ಅಷ್ಟು ಕೆಟ್ಟ ಮನಸ್ಥಿತಿ ಇದೆ ಅವನಿಗೆ. ಅವನ್ ನೋಟನೂ ಸರಿಯಿಲ್ಲ, ಅವನ್ ಮನ್ಸು ಸರಿಯಿಲ್ಲ ತಾತ. ಕೆಟ್ಟ ಮನಸ್ಥಿತಿ ಇರೋನ್. ನೀನು ಆನೆ ನೋಡಿದ್ಯಾ? ಅಷ್ಟು ದೈತ್ಯಾಕಾರವಾಗಿದೆ, ನೋಡಿದ್ರೆ ಭಯ ಆಗುತ್ತೆ. ಒಂದು ಪೊಮೇರಿಯನ್ ನಾಯಿನ ಮಾತಾಡ್ಸಕ್ ಹೋಗ್ತೀವಿ, ಆನೆನ ಮುಟ್ಟಿ ಮಾತಾಡ್ಸಕ್ ಹೋಗ್ತೀವ? ಆದ್ರೆ ಅದ್ರ ಜೊತೆ ಪಳಗಿರ್ತಾನಲ್ಲ, ಅವನತ್ರ ಅದು ಹೇಗಿರುತ್ತೆ? ಅದರ ಮನಸ್ಸು ಈ ಮಕ್ಕಳ ಮನಸ್ಸಿರುತ್ತಲ್ಲ, ಆ ಮುಗ್ಧತೆ ಅದರಲ್ಲಿ ಇರುತ್ತಮ್ಮ. ಹಾಗೆ ಇವನು. ಆದ್ರೆ ಇವನ್ ವಿಷಯದಲ್ಲಿ ಉಲ್ಟಾ ತಾತ. ಇವ್ನ್ ನೋಡೋದಕ್ಕೆ ಮುಗ್ಧನ್ ತರ ಕಾಣಿಸಿದ್ರು ಮನ್ಸಿನ ತುಂಬಾ ಕ್ರೂರತೆನೆ ತುಂಬಿದೆ. ಸಮಯದಲ್ಲಿ ಈ ನಂಬರ್ ಅನ್ನು ಸಂಪರ್ಕಿಸಲು ಸಾಧ್ಯವಿಲ್ಲ. ನನಗ್ ಗೊತ್ತಾಗ್ದಂಗೆ ಏನೋ ಪ್ಲಾನ್ ಮಾಡಿದ್ದಾರೆ. ಮೊದ್ಲದೇನು ಅಂತ ತಿಳ್ಕೋಬೇಕು. ರೀ, ಏನ್ರಿ ಇದು? ಡ್ರಿಂಕ್ಸ್ ಮಾಡ್ತಾ ಕೂತಿದ್ದೀರಾ? ಇವಾಗ ಇದೆಲ್ಲ ಬೇಕಿತ್ತಾ? ನೋಡುತ್ತಾರ, ಒಂದ್ ಕಡೆ ಮಗಳ ಜೀವನ ಹಿಂಗ ಆಗೋಯ್ತಲ್ಲ ಅಂತ ಬೇಜಾರು, ಇನ್ನೊಂದ್ ಕಡೆ ನನ್ನ ಮಗನ ಜೀವನ ಸರಿ ಹೋಗ್ತಾ ಇದೆ, ಅವನ್ ಸಂಸಾರ ಶುರು ಆಗ್ತಾ ಇದೆ ಅಂತ ಖುಷಿ.
ಅದ್ ಸರಿ ರೀ, ಆದ್ರೆ ಅನಿತಾ ಮಾತಾಡಿದ್ರ ಬಗ್ಗೆ ನೆನೆಸ್ಕೊಂಡ್ರೆ ನನಗ್ ಭಯ ಆಗ್ತಿದೆ. ಮಗನ ಜೀವನದ ಬಗ್ಗೆನೂ ಯೋಚನೆ ಮಾಡ್ಬೇಕಲ್ವಾ? ನಮ್ಗೆ ಇಬ್ರು ಮುಖ್ಯ ತಾನೆ. ಇವಾಗ ಆ ರಾಘವೇಂದ್ರಂಗೆ ಭಯ ಪಟ್ಕೊಂಡು ಇಲ್ಲ ಮಗನ ಜೀವನ ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೂ ಅವ್ರ ಸಂಸಾರ ಶುರು ಆಗೋದಕ್ಕೆ ನಾವು ಒಪ್ಪಿ ಅವ್ರಿಬ್ಬರನ್ನು ಪಲ್ಲವಿ ಮನೆಗೆ ಕಳಿಸಾಗಿದೆ. ಇವತ್ತಿಂದ ಅವರಿಬ್ಬರು ಹೊಸ ಜೀವನ ಶುರು ಆಗುತ್ತೆ. ಆದ್ರೆ ಈ ವಿಷಯ ಅನಿತಂಗ್ ಗೊತ್ತಾದ್ರೆ ಏನಾಗ್ಬಿಡುತ್ತೋ ಅಂತ ಭಯ ಆಗ್ತಿದೆ ರೀ. ಗೊತ್ತಾದ್ರೆ ತಾನೇ ತೊಂದ್ರೆ, ಗೊತ್ತಾಗದೇ ಬೇಡ ಬಿಡು. ನೋಡು, ನಮ್ಮ ಮಗಳಂತೂ ಅವಳ ಜೀವನದಲ್ಲಿ ಚೆನ್ನಾಗಿಲ್ಲ, ಹಾಗಂತ ಮಗನ ಜೀವನನೂ ಅದೇ ದಿಕ್ಕಲ್ಲಿ ಸಾಗ್ಲಿ ಅಂತ ಯೋಚನೆ ಮಾಡೋದು ಬೇಡ. ಅವರಿಬ್ರಾದ್ರೂ ನೆಮ್ಮದಿಯಾಗಿರ್ಲಿ. ಸರಿ ರೀ, ಹಾಗಂತ ಜಾಸ್ತಿ ಕುಡಿಬೇಡಿ, ಟೈಮ್ ಆಯ್ತು, ಬೇಗ ಬಂದ್ ಮಲ್ಕೊಳ್ಳಿ. ನಾನ್ ಬರ್ತೀನಿ. ಅಂದ್ರೆ ನನ್ನ ಬೆನ್ನ ಹಿಂದೆ ಇಷ್ಟೆಲ್ಲ ನಡೀತಿದ್ಯಾ? ಇಲ್ಲ, ಯಾವ್ದೇ ಕಾರಣಕ್ಕೂ ಅವರಿಬ್ರು ಒಂದಾಗ್ಬಾರ್ದು. ಏನ್ ಮಾಡ್ಲಿ, ಹೇಗ್ ತಪ್ಪಿಸ್ಲಿ? ಎಣ್ಣೆ ಖಾಲಿ ಖಾಲಿ, ಪಲ್ಲವಿ ಜೀವನ ಜಾಲಿ ಜಾಲಿ. ಯಾರಿದು ಇಷ್ಟೊತ್ತಿನಲ್ಲಿ ಫೋನ್ ಮಾಡ್ತಾ ಇರೋದು? ಇರಿಟೇಟಿಂಗ್ ಪೀಪಲ್ಸ್. ಗೊತ್ತಿಲ್ವಾ ಇವರಿಗೆ? ಹಲೋ ಹಲೋ ಅಂಕಲ್, ನಾನು ಅನಿತಾ ಮಾತಾಡ್ತಾ ಇರೋದು. ನೀನೇನಮ್ಮ? ಸರಿ, ಏನ್ ಇಷ್ಟೊತ್ತಿನಲ್ಲಿ ಫೋನ್ ಮಾಡಿದ್ಯ? ಏನ್ ಸಮಾಚಾರ? ಅಂಕಲ್, ಇಲ್ಲೊಂದು ದೊಡ್ಡ ಪ್ರಾಬ್ಲಮ್ ಆಗೋಗಿದೆ. ಅಯ್ಯೋ, ಯಾಕಮ್ಮ ಇಷ್ಟೊಂದು ಗಾಬರಿ ಆಗಿದೆ? ಏನಾಯ್ತು? ಅಂಕಲ್, ಅಪ್ಪ ಮೆಟ್ಲಿ ಮೇಲಿಂದ ಜಾರ್ ಬಿದ್ಬಿಟ್ಟು ಅವ್ರಿಗೆ ತುಂಬಾ ಏಟಾಗಿದೆ. ಏನಮ್ಮ ಹೇಳ್ತಿದ್ಯಾ? ತುಂಬಾ ಭಯ ಆಗ್ತಿದೆ ಅಂಕಲ್. ಅಣ್ಣ ಬೇರೆ ಊರಲ್ಲಿಲ್ಲ, ನಂಗೆ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಪ್ಲೀಸ್ ಅಂಕಲ್, ನೀವೇ ಏನಾದ್ರೂ ಮಾಡ್ಬೇಕು. ಪ್ಲೀಸ್ ಬನ್ನಿ. ಆಯ್ತಮ್ಮ, ನೀನು ಗಾಬರಿ ಮಾಡ್ಕೋಬೇಡ, ನಾವು ಬರ್ತೀವಿ. ಪ್ಲೀಸ್ ಪ್ಲೀಸ್ ಬೇಗ ಬಂದ್ಬಿಡಿ ಅಂಕಲ್. ಯೋಧ್ಯವ್ರೆ, ಏನಪ್ಪ ಮಾಡ್ಲಿ ಇವಾಗ? ರಘು, ಮಗಳ, ಯಾಕಮ್ಮ ನಿದ್ದೆ ಮಾಡ್ಲಿಲ್ವಾ? ಇಲ್ಲಪ್ಪ, ಅದಕ್ಕೆ ಹಾಗೆ ವಾಕ್ ಮಾಡೋಣ ಅಂತ ಟೆರೆಸ್ಗೆ ಹೋಗ್ತಿದ್ದೆ. ಅದ್ ಬಿಡಿ, ನೀವೇನಿವತ್ತು ಆರಾಮಾಗಿ ಡ್ರಿಂಕ್ಸ್ ಮಾಡ್ತಿದ್ದೀರಾ? ಖುಷಿಗ ಅಥವಾ ಬೇಜಾರ್ಗ? ಅದು ಇದೊಂಥರ ಬೇಸರದ ಖುಷಿ ಕಣಮ್ಮ. ಇವಾಗ ಎರಡೂ ಆಗಂತದ್ದು ಏನಾಯ್ತಪ್ಪ? ಅದು ಮಗಳೇ, ಹಾಗೇನಮ್ಮ, ಕೆಲವೊಂದ್ಸಲ ಕೆಲವೊಂದು ವಿಷಯನ ಬಾಯ್ ಬಿಟ್ಟು ಹೇಳ್ಕೊಳಕ್ಕೂ ಆಗಲ್ಲ, ಮನ್ಸೊಳಗಡೆನೆ ಇಟ್ಕೊಂಡು ಕೊರ್ಗೋದಕ್ಕೂ ಆಗಲ್ಲ. ಅದಕ್ಕೆ ಇದಿದೆಯಲ್ಲ, ಇದು ರಾಮ ಬಾಣ ಕುಡಿತಾ ಇದ್ರೆ ರಿಲ್ಯಾಕ್ಸ್ ಆಗ್ಬಿಡುತ್ತೆ. ಪರವಾಗಿಲ್ಲಪ್ಪ, ನಂಗೆ ಎಲ್ಲ ಅರ್ಥ ಆಗುತ್ತೆ. ಸರಿ, ಇವಾಗ ಕುಡ್ದಿರೋದ್ ಸಾಕು, ಕೆಳಗಡೆ ಅಮ್ಮ ವೇಟ್ ಮಾಡ್ತಿರ್ತಾರೆ, ಹೊರಡಿ. ಸರಿ ಮಗಳೇ, ನೀನ್ ಹೇಳ್ದಂಗೆ ಕೇಳ್ತೀನಿ, ಆದ್ರೆ ಇದೊಂದು ಪೆಗ್ ತಗೊಂಡು ಹೋಗ್ತೀನಿ. ನೋ ಇಲ್ಲಪ್ಪ, ಸಾಕು ಬಿಡಿ. ಏನಮ್ಮ ನೀನು? ನಾನು ಮಲ್ಕೋತೀನಿ,
ನೀನು ಬೇಗ ಹೋಗಿ ಮಾಡ್ಕೊಂಬಿಡು. ನಿದ್ದೆ ಕೆಡಬಾರ್ದು. ಆಯ್ತಪ್ಪ ಆಯ್ತು. ಬನ್ನಿ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್ ಅಪ್ಪ. ಹುಷಾರು, ನಿಧಾನ. ಮೆಟ್ಲಿಳಿವಾಗ ನಿಧಾನಕ್ಕೆ ಹೋಗಿ, ಆಯ್ತಾ? ನಡೆಯಕ್ ಕಲ್ಸಿದ ಅಪ್ಪಂಗೆ ಹುಷಾರಾಗಿ ಹೋಗಿ ಅಂತ ಹೇಳೋ ಮಟ್ಟಿಗೆ ನನ್ ಮಗಳು ಬೆಳೆದ್ ಬಿಟ್ಟಿದ್ದಾಳೆ. ಎಷ್ಟು ಖುಷಿ ಆಗುತ್ತೆ, ಹೆಮ್ಮೆ. ಬನ್ನಿ ಬನ್ನಿ, ಬೇಗ ಬನ್ನಿ. ಬಂದ್ರ? ಎಲ್ಲ ಬಂದ್ರ? ದೊಡ್ಡಪ್ಪ, ಯಾಕೆಷ್ಟು ಟೆನ್ಷನ್ ಅಲ್ಲಿ ಇದ್ದೀರಾ? ಅಂತದ್ ಏನಾಯ್ತು? ಪಲ್ಲವಿ, ನಿಮ್ ಮಾವ ಮೆಟ್ಲಿಂದ ಜಾರಿ ಕೆಳಗಡೆ ಬಿದ್ದು ಏಟಾಗಿದೆ ಅಂತ ಕಣಮ್ಮ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು, ಬೇಗ ಬನ್ನಿ ಅಂತ ಅನಿತಾ ಫೋನ್ ಮಾಡಿದ್ಲು. ಅಂಕಲ್, ಅಪ್ಪನ್ಗೇನೂ ಆಗಿಲ್ಲ ತಾನೆ? ಮಿಥುನ್, ನೀನ್ ಟೆನ್ಷನ್ ಆಗ್ಬೇಡ. ಯಾವ್ದಕ್ಕೂ ಒಂದ್ಸಲ ನಿಮ್ಮ ಅಮ್ಮಂಗೆ ಫೋನ್ ಮಾಡಿ ಒಂದ್ಸತಿ ತಿಳ್ಕೊ. ರಾಘು, ಇಂಥ ವಿಷಯದಲ್ಲಿ ಸುಳ್ಳು ಹೇಳಿರಲ್ಲ ಅಂತ ಅನ್ಕೋತೀನಿ ಕಣೋ. ಸುಳ್ಳು ಹೇಳಿದಾಳೆ ಅಂತ ಅಲ್ಲ ಅಜ್ಜಿ, ಪರಿಸ್ಥಿತಿ ಏನಾಗಿದೆ ಅಂತ ತಿಳ್ಕೊಳ್ಳೋದಿಕ್ಕೆ. ಏನಾಯ್ತ್ರಿ? ನೀ ಕಣ್ ಬಿಡ್ರಿ, ನೀ ಮಾತಾಡ್ರಿ. ಅಯ್ಯೋ ದೇವ್ರಿ, ಅಯ್ಯೋ ಕೈ, ಅಮ್ಮ, ಅಯ್ಯೋ ರಕ್ತ ಆಗಿದೆ ರೀ. ಏನಾಯ್ತ್ರಿ? ಅನಿತಾ, ಅನಿತಾ, ಏನಾಯ್ತಮ್ಮ? ಮಾತಾಡ್ರಿ. ಇಲ್ಲ ಕಡೆ ಮೆಟ್ಲು ಮೇಲಿಂದ ಬಿದ್ದ್ಬಿಟ್ಟಿದ್ದಾರೆ ಅನ್ಸುತ್ತೆ. ಮಾತಾಡ್ತಿಲ್ವೇ ರೀ? ತಾನೇ ಹುಷಾರಾಗಿ ಹೋಗಿ ಅಂತ ಹೇಳಿ ಟೆರೆಸ್ ಮೇಲೆ ಹೋದೆ ಅಮ್ಮ. ಹೇಗಮ್ಮ ಬಿದ್ರು? ಹೇಗಾಯ್ತಿದೆಲ್ಲ? ಮಾತಾಡಪ್ಪ. ಅಮ್ಮ, ಏನಾಯ್ತು? ಯಾಕೆ ಹೀಗೆ ಅಳ್ತಿದ್ದೀರಾ? ನಿಮ್ಮಪ್ಪ ಮೆಟ್ಲ ಮೇಲಿಂದ ಕಾಲ್ ಜಾರಿ ಬಿದ್ದ್ಬಿಟ್ಟಿದ್ದಾರೆ ಕಣೋ. ಭಯ ಆಗ್ತಿದೆ ಮಿಥುನ್, ಏನ್ ಮಾಡ್ಬೇಕು ಅಂತ ನನಗೆ ಕೈ ಕಾಲೇ ಆಡ್ತಿಲ್ಲ ಕಣೋ. ಬೇಗ ಬಾರೋ. ಅಮ್ಮ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಾನು ಆಂಬ್ಯುಲೆನ್ಸ್ ಕಾಲ್ ಮಾಡ್ತೀನಿ. ನೀವು ಅಪ್ಪನ ಕರ್ಕೊಂಡು ಡೈರೆಕ್ಟ್ ಆಗಿ ಹಾಸ್ಪಿಟಲ್ ಬಂದ್ಬಿಡಿ, ನಾವು ಅಲ್ಲಿಗೆ ಬರ್ತೀವಿ. ಸರಿ ಮಿಥುನ್, ಬೇಗ ಬಂದ್ಬಿಡೋ. ಸರಿ ಅಮ್ಮ. ಹೌದು ಬಾವಾ, ಅನಿತಾ ಹೇಳ್ತಿರೋದು ನಿಜಾನೇ. ಅಮ್ಮ ತುಂಬಾ ಗಾಬರಿ ಮಾಡ್ಕೊಂಡಿದ್ದಾರೆ. ನಾನು ಇವಾಗ್ಲೇ ಹೊರಡ್ತೀನಿ. ಮಿಥುನ್, ನೀನೇನು ತಲೆ ಕೆಡಿಸ್ಕೋಬೇಡ, ಅಂಕಲ್ಗೆ ಏನು ಆಗಲ್ಲ. ಬಾ ಹೊರಡೋಣ. ಅಣ್ಣ, ಮಿಥು, ನಾನು ಬರ್ತೀನಿ. ಆಯ್ತು, ಬಾ. ಚಿಕ್ಕಮ್ಮ, ನಿಮಗೆ ಕಾಲೇಜ್ ಫೀಸ್ ಕಟ್ಟಕ್ಕೆ ಅಂತ ದುಡ್ಡು ಕೊಟ್ಟಿದ್ನಲ್ಲ, ಅದನ್ನ ಸ್ವಲ್ಪ ತಂದ್ಕೊಡ್ತೀರಾ? ಅಲ್ಲಪ್ಪ ರಾಘು, ನಾಳೆ ಕಾಲೇಜ್. ಹಾಸ್ಪಿಟಲ್ ಅಂದ್ಮೇಲೆ ಬೇಕಾಗತ್ತೆ ಚಿಕ್ಕಮ್ಮ. ಪ್ಲೀಸ್ ಹೋಗಿ ತಗೊಂಬಂದ್ ಕೊಡಿ. ಸರಿನಪ್ಪ. ಬೇಗ ಬೇಗ ಚಿಕ್ಕಮ್ಮ, ಬೇಗ. ಥ್ಯಾಂಕ್ ಯು ಚಿಕ್ಕಮ್ಮ, ನಾನು ಹೋಗ್ಬಿಟ್ಟು ಬರ್ತೀನಿ. ರಾಘು, ಹುಷಾರಪ್ಪ. ಯಾವ್ದಕ್ಕೂ ಒಂದು ಫೋನ್ ಮಾಡಿ. ಸರಿ ದೊಡ್ಡಪ್ಪ.